ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಫಿಲಿಪ್ಸ್ ಬ್ರ್ಯಾಂಡ್ನ GC1905 ಮಾಡೆಲ್ನ ಸ್ಟೀಮ್ ಐರನ್ ಬಾಕ್ಸನ್ನು ಅನ್ಬಾಕ್ಸಿಂಗ್ ಮಾಡಿ ಲೈವ್ ಡೆಮೋ ಮಾಡ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತೀರಾದರೆ ಒಂದು ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇದರ ಮಾಡೆಲ್ ಹೆಸರು ಫಿಲಿಪ್ಸ್ GC1905 ಅಂತ ಬರುತ್ತೆ. ಇದು ನಿಮಗೆ ಸ್ಟೀಮಲ್ಲಿ ಅಂದರೆ ಜಾಸ್ತಿ ಸೇಲ್ ಆಗೋದಂದರೆ ಈ ಮಾಡೆಲೇ ಜಾಸ್ತಿ ಸೇಲ್ ಆಗುತ್ತೆ. ನಿಮಗೆ ಇದರಲ್ಲಿ ಟೋಟಲ್ 1300 ವ್ಯಾಟ್ ಇದೆ. ಏಜ್ ಕನೆಕ್ಷನ್ ಏನು ಬರಲ್ಲ, ನಾರ್ಮಲ್ ಕನೆಕ್ಷನ್ನೇ ಬರುತ್ತೆ. ಇದನ್ನು ನೀವು ಹೇಗೆ ಯೂಸ್ ಮಾಡೋದಂದರೆ ಅಲ್ಲಿ ಸೈಡಲ್ಲಿ ವಾಟರ್ ಹಾಕ್ಲಿಕ್ಕೆ ಆಪ್ಷನ್ ಇದೆ. ನಾನೀಗ ಡೆಮೋ ಮಾಡಿ ತೋರಿಸ್ತಿದ್ದೇನೆ ನೋಡಿ. ಅದಕ್ಕೆ ನೀವು ವಾಟರ್ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಅಲ್ಲಿ ಕೆಳಗಡೆಯಿಂದ ಟ್ರಾನ್ಸ್ಪರೆಂಟ್ ಇರುತ್ತೆ, ನಿಮಗೆ ಕಾಣುತ್ತೆ ಎಷ್ಟು ಹಾಕ್ತಿದ್ದೀರಿ ಇಲ್ವಾ ಅಂತ ಎಂಬುದರ ಬಗ್ಗೆ ಕಾಣುತ್ತೆ. ವಾಟರನ್ನು ಫುಲ್ ಹಾಕೋದು. ವಾಟರ್ ಹಾಕಿದ ಮೇಲೆ ಕ್ಯಾಪನ್ನು ಕ್ಲೋಸ್ ಮಾಡಿ ಕೆಳಗಡೆ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ ನಿಮಗೆ. ಅಂದರೆ ನೀವು ಯಾವ ಡ್ರೆಸ್ ಯೂಸ್ ಮಾಡ್ತೀರಿ, ಕಾಟನ, ಊಲ, ಸಿಲ್ಕ, ಯಾವ ಡ್ರೆಸ್ ಯೂಸ್ ಮಾಡ್ತೀರಿ, ಕೆಳಗಡೆ ಒಂದು ಮಾರ್ಕ್ ಇರುತ್ತೆ. ಆ ಮಾರ್ಕಿಗೆ ಇಟ್ಕೊಳ್ಬೇಕು. ನಿಮಗೆ ಸಿಲ್ಕಲ್ಲಿ ಯಾವುದೇ ಕಾರಣಕ್ಕೂ ಸ್ಟೀಮ್ ಬರಲ್ಲ, ಕಾಟನ್ ಮತ್ತು ಊಲಲ್ಲಿ ಸ್ಟೀಮ್ ಬರುತ್ತೆ. ಆ ಅಡ್ಜಸ್ಟ್ಮೆಂಟನ್ನು ಅದಾಗಿ ಇಟ್ಕೊಂಡ್ರೆ, ಅಂದರೆ ಕಾಟನ್ ಡ್ರೆಸ್ ಯೂಸ್ ಮಾಡ್ತೀರ, ಕಾಟನಿಗೆ ಇಟ್ಕೊಂಡ್ರೆ ಹೀಟಾಗಿ ಕಟ್ ಆಫ್ ಆಗುತ್ತೆ, ಸ್ಟಿಕ್ ಆಗಲ್ಲ ಡ್ರೆಸ್. ಸ್ವಿಚ್ ಹಾಕಿ ಆನ್ ಮಾಡಬೇಕು. ಆಮೇಲೆ ಮೇಲ್ಗಡೆಯಿಂದ ಆಪ್ಷನ್ ಇದೆ ನಿಮಗೆ. ಡ್ರೈ ಬೇಕಾದರೆ ಡ್ರೈ ಅಂತ ಇಟ್ಕೊಂಡು ನಾರ್ಮಲ್ ಡ್ರೈ ಐರನ್ ಬಾಕ್ಸ್ ಥರನೂ ಯೂಸ್ ಮಾಡ್ಬೋದು. ಸ್ಟೀಮ್ ಬೇಕಾದರೆ ಅಲ್ಲಿ ಆಪ್ಷನ್ ಇದೆ ಸೈಡಲ್ಲಿ ಸ್ಟೀಮ್ ಅಂತ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವಾಗ ಸೆಲೆಕ್ಟ್ ಮಾಡಬೇಕಂದ್ರೆ, ಈಗ ಆನ್ ಮಾಡಿ ಒಂದು ಲೈಟ್ ಬರುತ್ತೆ, ಲೈಟ್ ಆನ್ ಆಗಿ ಆಫ್ ಆದಮೇಲೆ ಸ್ಟೀಮ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಅಂದರೆ ಲೈಟ್ ಆನ್ ಆಗಿರುತ್ತಲ್ಲ, ಆನ್ ಆಗಿ ಆಫ್ ಆದಮೇಲೆ ಸ್ಟೀಮ್ ಅಂತ ಸೆಲೆಕ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಸ್ಟೀಮ್ ಬರುತ್ತೆ ನಿಮ್ಗೆ. ನಾನೀಗ ಲೈವ್ ಡೆಮೋ ಮಾಡ್ತಿದ್ದೇನೆ ನೋಡಿ. ಲೈಟ್ ಆನ್ ಇದೆ, ಆಫ್ ಆಯಿತು. ಈಗ ನೀವು ಅದರಲ್ಲಿ ಆಪ್ಷನ್ ಇದೆ ನೋಡಿ, ನಿಮಗೆ ಹೆವಿ ಸ್ಟೀಮ್ ಬೇಕಾದ್ರೆ ಹೆವಿ ಯಾವ್ದು ಬೇಕೋ ಅದಂತ ಸೆಲೆಕ್ಟ್ ಮಾಡೋದು. ಸೆಲೆಕ್ಟ್ ಮಾಡಿ ಆದ್ಮೇಲೆ ಐರನ್ ಮಾಡೋದು ನೀಟಾಗಿ. ಇದರಲ್ಲಿ ವಾಟರ್ ಸ್ಪ್ರೇ ಆಪ್ಷನ್ ಕೂಡ ಇದೆ. ಸೈಡಲ್ಲಿ ಹೋಲ್ ಇದೆ, ಒಂದು ಬಟನ್ ಇದೆ. ಆ ಬಟನ್ನ ಪ್ರೆಸ್ ಮಾಡಿದರೆ ವಾಟರ್ ಸ್ಪ್ರೇ ಕೂಡ ಮಾಡ್ಕೊಳ್ಬೋದು ಇದರಲ್ಲಿ. ಇನ್ನು ಸ್ಟೀಮ್ ಐರನ್ ಬಾಕ್ಸ್ನ ಯೂಸೇಜ್ ಮತ್ತು ಬೆನಿಫಿಟ್ ಅನ್ನು ಹೇಳ್ತೀನಿ. ಸ್ಟೀಮ್ ಐರನ್ ಬಾಕ್ಸಲ್ಲಿ ಅದೇ ನಿಮಗೆ ಡ್ರೈ ಮತ್ತು ಸ್ಟೀಮ್ ಎರಡು ಆಪ್ಷನ್ ಇರುತ್ತೆ. ಅದು ಯೂಸ್ ಮಾಡುವಾಗ ನೀವು ಸ್ವಲ್ಪ ಒಳಗಡೆ ವಾಟರ್ ಹಾಕ್ತಿರಲ್ಲ, ಬೋರೆಲ್ಲ ವಾಟರ್ ಹಾಕಿದರೆ ಮತ್ತು ವಾಟರ್ ಅದರಲ್ಲೇ ಇದ್ದರೆ ಸ್ವಲ್ಪ ರಸ್ಟ್ ಹಿಡಿಯುತ್ತೆ, ಹಾಗಾಗಿ ಬೇಗ ಹಾಳಾಗುತ್ತೆ ನಿಮಗೆ. ಅದೊಂದು ಮೇನು. ಮತ್ತು ಮೇಲೆ ವಾಟರ್ ಹಾಕುವಾಗ ಕ್ಯಾಪ್ ಇದೆಯಲ್ಲ, ಕ್ಯಾಪ್ ಎಲ್ಲ ಸರಿಯಾಗಿ ಹಾಕಬೇಕು, ಇಲ್ಲದಿದ್ದರೆ ವಾಟರ್ ಎಲ್ಲ ಕೆಳಗಡೆ ಬರುತ್ತೆ ನಿಮಗೆ. ಟೋಟಲ್ 180 ml ಹಾಗೆ ವಾಟರನ್ನು ನೀವು ಹಾಕೊಳ್ಬೋದು. ವಾಟರ್ ಹಾಕಿದ ಮೇಲೆ ಐರನ್ ಎಲ್ಲ ಆದಮೇಲೆ ಅದರಲ್ಲಿ ಏನಾದರೂ ಸ್ವಲ್ಪ ವಾಟರ್ ಇದ್ದರೆ ಎಲ್ಲ ತೆಗಿಬೇಕು ನೀಟಾಗಿ. ಅದರಲ್ಲಿ ಕ್ಲೀನ್ ಅಂತ ಆಪ್ಷನ್ ಇದೆ ನಿಮಗೆ. ನೀಟಾಗಿ ಎಲ್ಲ ವಾಟರನ್ನು ತೆಗೊಳ್ಬೇಕು. ಆಮೇಲೆ ಇದರಿಂದ ಏನು ನಿಮಗೆ ಸ್ಟೀಮ್ ಅಲ್ಲಿ ಬೆನಿಫಿಟ್ ಇದೆ ಅಂದರೆ ಡ್ರೈಗೆ ಏನಾದರೂ ಕಂಪೇರ್ ಮಾಡಿದರೆ ಇದರಲ್ಲಿ ಮೇನ್ ಅಂದರೆ ಹೊಗೆ ಬರುತ್ತಲ್ಲ, ಸ್ಟೀಮ್ ಬರೋದ್ರಿಂದ ಬ್ಯಾಕ್ಟೀರಿಯಾ, ರಿಂಕಲ್ಸ್ ಎಲ್ಲ ನೀಟಾಗಿ ಡಿಲೀಟ್ ಆಗುತ್ತೆ. ಆಮೇಲೆ ಐರನ್ ಫಾಸ್ಟ್. ನಿಮಗೆ ಒಂದು ಡ್ರೈಯಲ್ಲಿ ಒಂದು 10 ನಿಮಿಷ ಐರನ್ ಮಾಡೋದಾದ್ರೆ ಇದರಲ್ಲಿ ಒಂದು 5 ನಿಮಿಷದಲ್ಲಿ ಇಮಿಡಿಯೇಟ್ಲಿ ಆಗಿ ಐರನ್ ಮಾಡ್ಬೋದು. ಆಮೇಲೆ ಸೋಲೋ ಪ್ಲೇಟ್ ಡ್ರೈ ಕಂಪೇರ್ ಮಾಡಿದರೆ ಇದ್ರದ್ದು ಅದರ ಪ್ಲೇಟ್ ಸ್ವಲ್ಪ ದೊಡ್ಡದು ಬರುತ್ತೆ, ಹಾಗಾಗಿ ಇಮಿಡಿಯೇಟ್ಲಿ ಐರನ್ ಮಾಡ್ಬೋದು ನೀವು.